ಕುಮಾರಸ್ವಾಮಿಗೆ ಎದುರಾಗಿರುವಂತಹ ಸಂಕಷ್ಟ ಯಾವುದು? ಸಾಯಿ ಮಿನರಲ್ಸ್ ಗಣಿಗಾರಿಕೆ ಪ್ರಕರಣ. SIT ಕುಮಾರಸ್ವಾಮಿ ವಿರುದ್ಧ ಹಲವು ಆರೋಪಗಳನ್ನ ಮಾಡಿದೆ. ಗೌಪ್ಯವಾಗಿದ್ದಂತಹ ತನಿಖಾ ವರದಿ ಆರೋಪಿಗೆ ಸಿಕ್ಕಿದ್ದಾದರೂ ಹೆಂಗೆ? ಕುಮಾರಸ್ವಾಮಿಯವರ ಜಾಮೀನು ಭವಿಷ್ಯ ಇವತ್ತು ನಿರ್ಧಾರ. ಕುಮಾರಸ್ವಾಮಿಯವರಿಗೆ ಕಾನೂನು ಕುಣಿಕೆ ಮತ್ತಷ್ಟು ಬಿಗಿಯಾಗೋದ್ರಲ್ಲಿ ಡೌಟ್. ಈಗ ಕೇಂದ್ರದಲ್ಲಿ ಮಿನಿಸ್ಟರ್ ಆಗಿರುವಂತಹ ಕುಮಾರಸ್ವಾಮಿ ಅವರಿಗೆ ಈಗ ಭೂಕಂಟಕ ಶುರುವಾಗಿದೆ. ಇವತ್ತು ಕುಮಾರಸ್ವಾಮಿ ಅವರಿಗೆ ಮಹತ್ವದ ದಿನ. ಕೋರ್ಟ್ ತೀರ್ಪಿನ ಮೇಲೆ ಅವರ ಭವಿಷ್ಯ ನಿಂತಿದೆ. ಹಾಗಾದ್ರೆ ಕುಮಾರಸ್ವಾಮಿಗೆ ಎದುರಾಗಿರುವಂತಹ ಸಂಕಷ್ಟ ಯಾವುದು? ಏನಿದು ಕೇಸ್ ಅಂದರೆ ಉತ್ತರ ಸಾಯಿ ಮಿನರಲ್ಸ್ ಗಣಿಗಾರಿಕೆ ಪ್ರಕರಣ. ಇದ್ರ ಬಗ್ಗೆ ಡೀಟೇಲ್ ಮಾತಾಡೋಣ. ಇದು ನ್ಯಾಷನಲ್ ಟಿವಿ ಸ್ಪೆಷಲ್ ವೈಡ್ ಆಂಗಲ್. ನಾನು ಮಂಜು ಬಾಣಕ್ಕೆ. ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರಿಗೆ ರಾಜ್ಯ ರಾಜಕಾರಣದ ಲಕ್ಕಿಯೆಸ್ಟ್ ರಾಜಕಾರಣಿ ಅನ್ನೋ ಹೆಸರಿದೆ. ಹಾಗೆ ಕರ್ನಾಟಕದ ಪಲ್ಟಿ ಕುಮಾರ ಅಂತ ವಿರೋಧಿಗಳಿಂದ ಕರೆಸ್ಕೊಳ್ಳೋದು ಹೌದು. ಮೊದಲಿಗೆ ಕುಮಾರಣ್ಣ ಯಾಕೆ ಲಕ್ಕಿ ಅನ್ನೋದನ್ನು ನೋಡೋಣ. ನೋಡಿ, ರಾಜ್ಯದಲ್ಲಿ 100 ಸೀಟ್ ಗೆದ್ದು ಯಡಿಯೂರಪ್ಪನವರೇ CM ಸ್ಥಾನಕ್ಕಾಗಿ ಇರೋ ಬರೋ ಸರ್ಕಸ್ ಎಲ್ಲ ಮಾಡಿದ್ರು. ಆದರೆ ಜನರ ಬೆಂಬಲ ಪಡೆಯದೇ ಇದ್ರು ಕೂಡ ಕೇವಲ 30-40 ಸೀಟ್ ಗೆದ್ದು CM ಆದವರು ನಮ್ಮ ಕುಮಾರಣ್ಣ. ಅದು ಒಂದು ಸಾರಿ ಅಲ್ಲ, 2 ಬಾರಿ. ಈ ಹಿಂದೆ 2004ರಲ್ಲಿ 2020 ಸರ್ಕಾರ ಮಾಡಿ ಒಂದಿಷ್ಟು ಒಳ್ಳೆ ಕೆಲಸ ಮಾಡಿದಂತಹ ಕುಮಾರಸ್ವಾಮಿ ಅವರು 2019ರಲ್ಲಿ CM ಆದಾಗ ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗಷ್ಟೇ ಸೀಮಿತರಾಗಿದ್ರು ಅನ್ನೋ ಆರೋಪ ಇದೆ. ಹೀಗೆ ಬಹುಮತ ಪಡೆಯದೆ ಇದ್ರು ಕೂಡ 2 ಬಾರಿ CM ಕುರ್ಚಿಯಲ್ಲಿ ಕುಳಿತುಕೊಂಡು ಆಡಳಿತ ನಡೆಸಿದ್ರು ಕುಮಾರಣ್ಣವರು. ಇನ್ನು ಎರಡನೇದಾಗಿ ಈ ಪಲ್ಟಿ ಕುಮಾರ ಅಂತ ಅವ್ರು ವಿರೋಧಿಗಳು ಕರೀತಾರಲ್ಲ, ಆ ವಿಚಾರಕ್ಕೆ ಬರೋಣ. ನೋಡಿ, ಕುಮಾರಸ್ವಾಮಿ ಅವರು ಸೀಸನಲ್ ರಾಜಕಾರಣಿ. ಆ ಕ್ಷಣಕ್ಕೆ ಯಾವ ಕಡೆ ಹೆಚ್ಚು ಲಾಭ ಇರುತ್ತೋ ಆ ಕಡೆ ವಾಲುವಂತಹ ಪೊಲಿಟಿಷಿಯನ್ ಅನ್ನೋ ಆರೋಪಗಳಿದ್ದಾವೆ. ಇದಕ್ಕೆ ಸಾಕಷ್ಟು ಉದಾಹರಣೆಗಳು ಕೂಡ ಇದ್ದಾವೆ. ಈ ಹಿಂದೆ 2004ರಲ್ಲಿ ಕಾಂಗ್ರೆಸ್ ಜೊತೆ ಸೇರಿ ಸರ್ಕಾರ ಮಾಡಿದಂತಹ ಕುಮಾರಸ್ವಾಮಿ ಅವರು ಆ ಮೈತ್ರಿ ಮುರ್ಕೊಂಡು BJP ಜೊತೆ ಸೇರಿ ಸರ್ಕಾರ ರಚಿಸಿದ್ರು, CM ಕೂಡ ಆದರು. ಇನ್ನು 2018ರಲ್ಲಿ ರಾಜ್ಯದಲ್ಲಿ ಮೈತ್ರಿ ಸರ್ಕಾರ ಇತ್ತು. ಮತ್ತೆ ಕುಮಾರಸ್ವಾಮಿ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡಿದ್ರು. 2019ಕ್ಕೆ ಲೋಕಸಭಾ ಚುನಾವಣೆಯನ್ನ ಕಾಂಗ್ರೆಸ್ ಮೈತ್ರಿಯೊಂದಿಗೆ ಎದುರಿಸಿದ್ರು ಕೂಡ. ಅದಾದ ಮೇಲೆ ಕರೆಕ್ಟಾಗಿ 5 ವರ್ಷದ ನಂತರ 2024ರ ಲೋಕಸಭಾ ಚುನಾವಣೆಯನ್ನ BJP ಜೊತೆ ಸೇರಿ ಎದುರಿಸಿದ್ರು. ಇವಾಗ ಕೇಂದ್ರದಲ್ಲಿ ಕ್ಯಾಬಿನೆಟ್ ದರ್ಜೆಯ ಮಿನಿಸ್ಟ್ರು ಕೂಡ ಆಗಿದ್ದಾರೆ. ಇನ್ನು ಈಗ ಕುಮಾರಸ್ವಾಮಿ ಅವರ ಕುತ್ತಿಗೆಗೆ ಸುತ್ತಕೊಂಡಿರುವಂತಹ ಗಣಿಗಾರಿಕೆ ಅಕ್ರಮ ಪ್ರಕರಣದ ಬಗ್ಗೆ ಮಾತಾಡೋಣ. ಹೌದು, ಈ ಸಾಯಿ ಮಿನರಲ್ಸ್ ಗಣಿಗಾರಿಕೆ ಅಕ್ರಮ ಪ್ರಕರಣ ಕುಮಾರಸ್ವಾಮಿ ಅವರಿಗೆ ದೊಡ್ಡ ಮುಳ್ಳಾಗುವಂತಹ ಸಾಧ್ಯತೆ ಇದೆ. ಅದು ಹೆಂಗೆ, ಯಾಕೆ ಅನ್ನೋದನ್ನು ಮುಂದೋಣ. ಮೊದಲಿಗೆ ಈ ಪ್ರಕರಣದ ಬಗ್ಗೆ ಸಂಕ್ಷಿಪ್ತವಾಗಿ ಒಂದು ಮಾಹಿತಿ ಕೊಡ್ತೀನಿ, ಕೇಳಿಸ್ಕೊಂಬಿಡಿ. 2007ರ ಅಕ್ಟೋಬರ್ 5ರಂದು ಈ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಕಂಪನಿಗೆ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ NEB ರೇಂಜ್ನಲ್ಲಿ 550 ಎಕರೆ ಪ್ರದೇಶದಲ್ಲಿ ಗಣಿಗಾರಿಕೆ ಲೀಸ್ ನೀಡೋದಕ್ಕೆ ಲೈಸೆನ್ಸ್ಗೆ ಅನುಮೋದಿಸಿರುವಂತಹ ಕಡತಕ್ಕೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಸಹಿ ಹಾಕಿದ್ರು. ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಕಂಪನಿ ಆಂಧ್ರ ಪ್ರದೇಶ ಮೂಲದ ಜಂತಕಲ್ ಮೈನಿಂಗ್ ಕಂಪನಿಯ ಸಹವರ್ತಿ ಸಂಸ್ಥೆ ಆಗಿತ್ತು. ಲೈಸೆನ್ಸ್ ನೀಡುವಂತಹ 29 ಅರ್ಜಿಗಳು ಸಲ್ಲಿಕೆಯಾಗಿದ್ರು ಕೂಡ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಕಂಪನಿಯ ಅರ್ಜಿಯನ್ನ ಸರ್ಕಾರದ ನಿಯಮಾವಳಿಗಳನ್ನು ಉಲ್ಲಂಘಿಸಿ ಅನುಮೋದನೆ ನೀಡಿದ್ದಾರೆ ಅನ್ನೋ ಆರೋಪ ಕುಮಾರಸ್ವಾಮಿ ಅವರ ಮೇಲಿದೆ. ಈ ಬಗ್ಗೆ UV ಸಿಂಗ್ ಅವರು ಈ ಮಂಜೂರಾತಿಗೆ ಸಂಬಂಧಪಟ್ಟಂಗೆ ಪ್ರತಿ ದಾಖಲೆಯನ್ನ ಸೇರಿಸಿ ವರದಿ ಸಿದ್ಧಪಡಿಸಿದ್ರು. ಆ ಪ್ರಕರಣದಲ್ಲಿ ಸಾಲು ಅಕ್ರಮ ಅವ್ಯವಹಾರಗಳು ನಡೆದಿದ್ದಾವೆ ಎಂಬುದರತ್ತ ಆ ವರದಿ ಬೊಟ್ಟು ಮಾಡಿ ತೋರಿಸ್ತದೆ. ಈ ವರದಿಯನ್ನು ಆಧರಿಸಿ ಅಂದಿನ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಅವರು ಕೂಡ ಅವರು ನೀಡಿದಂತಹ ವರದಿಯಲ್ಲೂ ಈ ಅಂಶಗಳು ಉಲ್ಲೇಖ ಮಾಡಲಾಗಿತ್ತು. ಮಹಾರಾಷ್ಟ್ರದ SV ಸಕ್ರೆ ಅವರು ಬಳ್ಳಾರಿಯಲ್ಲಿ ಕಬ್ಬಿಣ ಮತ್ತು ಮ್ಯಾಂಗನೀಸ್ ಗಣಿಗಾರಿಕೆಗೆ ಜಮೀನು ಮಂಜೂರು ಮಾಡುವಂತೆ 2006ರ ಏಪ್ರಿಲ್ 17ರಂದು ಅರ್ಜಿ ಸಲ್ಲಿಸಿದ್ರಂತೆ. ಅದಿರು ಗಣಿಗಾರಿಕೆ ನಮ್ಮ ಮುಖ್ಯ ವಹಿವಾಟು ಅಂತ ಕಂಪನಿ ಹೇಳಿಕೊಂಡಿದ್ರು. ವಾಸ್ತವದಲ್ಲಿ ಆ ಕಂಪನಿ ಯಾವುದೇ ಚಟುವಟಿಕೆಯನ್ನು ನಡೆಸ್ತಿರ್ಲಿಲ್ಲ.
ಈ ಅರ್ಜಿ ಸಂಬಂಧ ಕ್ರಮ ಕೈಗೊಳ್ಳಬೇಕು ಅಂತ ಖನಿಜ ಮತ್ತು ಗಣಿ ನಿರ್ದೇಶನಾಲಯ ಸೂಚನೆ ನೀಡಿದರೂ ಸಹ ರಾಜ್ಯ ಸರ್ಕಾರದ ಆಕ್ಷೇಪದ ಕಾರಣ ಅರ್ಜಿಯನ್ನು ಸುಮಾರು 1 ವರ್ಷದವರೆಗೆ ತಡೆ ಹಿಡಿಯಲಾಗಿತ್ತು. ಇಂತಹ ಸುಮಾರು 28 ಅರ್ಜಿಗಳಿದ್ದು ರಾಜ್ಯ ಸರ್ಕಾರ ಈ ಬಗ್ಗೆ ನಿರ್ಧಾರ ತೆಗೆದುಕೊಳ್ಬಹುದಾ ಅಂತ ಖನಿಜ ಮತ್ತು ಗಣಿ ನಿರ್ದೇಶಕರ ಕಚೇರಿಯಿಂದ ರಾಜ್ಯ ಸರ್ಕಾರಕ್ಕೆ ಕಡತಗಳನ್ನು ಕಳಿಸಲಾಗಿತ್ತು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಈ ಕಡತ ಅವ್ರ ಮುಂದೆ ಬಂದು ಕೂತ್ಕೊಳ್ತು. ಅವರು ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ಗೆ 550 ಎಕರೆ ಮಂಜೂರು ಮಾಡಬೇಕು ಅಂತ ಶರಾ ಬರೆದು ಸಹಿ ಹಾಕಿದ್ದಾರೆ ಅಂತ ಲೋಕಾಯುಕ್ತ ವರದಿಯಲ್ಲಿ ವಿವರಣೆ ಕೊಡಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಕಡತ ಯಾವ ದಿನ ಯಾವ ಇಲಾಖೆಗೆ ಹೋಗಿತ್ತು, ಯಾರು ಸಹಿ ಮಾಡಿದ್ರು ಅನ್ನೋದ್ರ ಸಂಪೂರ್ಣ ದಾಖಲೆಗಳನ್ನು ವರದಿಯಲ್ಲಿ ಲಗತ್ತಿಸಲಾಗಿದೆ. ಈ HD ಕುಮಾರಸ್ವಾಮಿ ಅವರು 2007 ಅಕ್ಟೋಬರ್ 5 ಶರಾ ಬರೆದು ಸಹಿ ಮಾಡಿದ್ದಾರೆ ಅಂತ ಹೇಳಲಾದಂತಹ ಕಡತದ ಪ್ರತಿ ಈ ವರದಿಯಲ್ಲಿದೆ. ಇನ್ನು HD ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ 2007 ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ಗೆ ಸಂಬಂಧಪಟ್ಟಂತಹ ಕಡತ ಮುಖ್ಯಮಂತ್ರಿ ಕಚೇರಿಗೆ ಬಂದಿತ್ತು. 2007 ಅಕ್ಟೋಬರ್ 10 ಮುಖ್ಯಮಂತ್ರಿಯ ಅಂದಿನ ಕಾರ್ಯದರ್ಶಿಯಾಗಿದ್ದಂತಹ DB ಪ್ರಸಾದ್ ಅವರು ಈ ಕಡತವನ್ನು ಕ್ರಮವಹಿಸಿ ಅಂತ ಸೂಚಿಸಿ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ ಕಾರ್ಯದರ್ಶಿ ಕಳಿಸಿದ್ರು ಅಂತ UV ಸಿಂಗ್ ತಮ್ಮ ವರದಿಯಲ್ಲಿ ವಿವರಣೆ ಕೊಟ್ಟಿದ್ದಾರೆ. ಇನ್ನು ಈ ವರದಿ ಆಧರಿಸಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಗಣಿ ಜಮೀನು ಮಂಜೂರಿನಲ್ಲಿ ಅವರು ಅಕ್ರಮ ಎಸಗಿದ್ದಾರೆ ಅಂತ 2011 ಲೋಕಾಯುಕ್ತ ನ್ಯಾಯಮೂರ್ತಿಯಾಗಿದ್ದಂತಹ N ಸಂತೋಷ್ ಹೆಗಡೆ ಅವರು ತಮ್ಮ ವರದಿಯಲ್ಲಿ ಉಲ್ಲೇಖ ಮಾಡಿದರು. ಈ ಪ್ರಕರಣದಲ್ಲಿ ಹಲವಾರು ಅಕ್ರಮಗಳಾಗಿದ್ದಾವೆ. ಅಕ್ರಮ ಗಣಿಗಾರಿಕೆಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಪರಿಶೀಲನೆ ನಡೆಸಿ ಅದರಲ್ಲಿ ಭಾಗಿಯಾದವರ ವಿರುದ್ಧ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಬೇಕು, ರಾಜ್ಯದ ಬೊಕ್ಕಸಕ್ಕೆ ಆಗಿರುವಂತಹ ನಷ್ಟವನ್ನು ವಸೂಲಿ ಮಾಡಬೇಕು ಅಂತ ವರದಿಯಲ್ಲಿ ಶಿಫಾರಸು ಮಾಡಿದರು. ಈ ವರದಿಯ ಆಧಾರದಲ್ಲೇ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಪ್ರಕರಣದಲ್ಲಿ HD ಕುಮಾರಸ್ವಾಮಿ ವಿರುದ್ಧ ತನಿಖೆ ನಡೆಸಬೇಕು ಅಂತ ಹೇಳ್ಬಿಟ್ಟು 2017 ಸುಪ್ರೀಂ ಕೋರ್ಟ್ ಲೋಕಾಯುಕ್ತ SITಗೆ ಸೂಚನೆ ನೀಡಿತ್ತು. ಈ ಪ್ರಕರಣದಲ್ಲಿ HD ಕುಮಾರಸ್ವಾಮಿ ಮತ್ತಿತರರು ಆರೋಪಿಗಳನ್ನಾಗಿ ಮಾಡಿ ಅದನ್ನು ಪರಿಗಣಿಸಿ ತನಿಖೆ ನಡೆಸಿದ್ದಂತಹ ವಿಶೇಷ ತನಿಖಾ ತಂಡ ಕುಮಾರಸ್ವಾಮಿ ವಿರುದ್ಧ ದೋಷಾರೋಪ ಪಟ್ಟಿ ಸಲ್ಲಿಸೋದಕ್ಕೆ ಅನುಮತಿ ನೀಡಬೇಕು ಅಂತ ಹೇಳ್ಬಿಟ್ಟು 2023 ನವೆಂಬರ್ 21 ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಿತು. ಇನ್ನು HD ಕುಮಾರಸ್ವಾಮಿ ವಿರುದ್ಧದ ಆರೋಪಗಳಿಗೆ ಸಂಬಂಧಪಟ್ಟಂಗೆ ಕೆಲವು ಸ್ಪಷ್ಟೀಕರಣ ಕೋರಿ ರಾಜ್ಯಪಾಲರು ಪ್ರಸ್ತಾವನೆಯನ್ನು ವಾಪಸ್ ಕಳಿಸ್ತಾರೆ. ಇದರಿಂದ ವಿಶೇಷ ತನಿಖಾ ತಂಡ ಏನಿತ್ತು 2024 ಆಗಸ್ಟ್ನಲ್ಲಿ ಮತ್ತೊಂದು ಮನವಿಯನ್ನು ಸಲ್ಲಿಸುತ್ತೆ. ಲೋಕಾಯುಕ್ತ ನ್ಯಾಯಾಲಯಕ್ಕೆ ಆರೋಪ ಪಟ್ಟಿ ಸಲ್ಲಿಸುವುದಕ್ಕೆ ಪ್ರಾಸಿಕ್ಯೂಷನ್ ಮಂಜೂರಾತಿ ಕೋರಿ ಲೋಕಾಯುಕ್ತ ಅಧಿಕಾರಿಗಳು ರಾಜ್ಯಪಾಲರಂತಹ ಥಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಪತ್ರ ಬರೆದಿದ್ರು. ಲೋಕಾಯುಕ್ತ ನೀಡಿರುವಂತಹ ದೋಷಾರೋಪ ಪಟ್ಟಿಯನ್ನು ಕನ್ನಡದಿಂದ ಇಂಗ್ಲಿಷ್ಗೆ ತರ್ಜುಮೆ ಮಾಡಿ, ಅಂದರೆ ಟ್ರಾನ್ಸ್ಲೇಟ್ ಮಾಡಿ ವರದಿ ಸಲ್ಲಿಸಿ ಅಂತ ಹೇಳ್ಬಿಟ್ಟು ರಾಜ್ಯಪಾಲರು ಸೂಚನೆ ನೀಡ್ತಾರೆ. ಸೂಚನೆ ಬೆನ್ನಲ್ಲೇ ಲೋಕಾಯುಕ್ತ ಏನು ಮಾಡುತ್ತೆ, ಫೆಬ್ರವರಿ ತಿಂಗಳಲ್ಲಿ ಅದನ್ನು ತರ್ಜುಮೆ ಮಾಡಿ, ಅಂದರೆ ಕಂಪ್ಲೀಟ್ ಟ್ರಾನ್ಸ್ಲೇಟ್ ಮಾಡಿ ಸರಿಸುಮಾರು 4500 ಪುಟಗಳ ದೋಷಾರೋಪ ಪಟ್ಟಿಯನ್ನು ರಾಜ್ಯಪಾಲರಿಗೆ ಸಲ್ಲಿಕೆ ಮಾಡಿತು. ಆದರೆ ರಾಜ್ಯಪಾಲರಿಂದ ಈವರೆಗೂ ಪ್ರಾಸಿಕ್ಯೂಷನ್ಗೆ ಅನುಮತಿ ಬಂದಿಲ್ಲ. ಇದರ ನಡುವೆ ಕುಮಾರಸ್ವಾಮಿ ನೀಡಿರುವಂತಹ ಜಮೀನನ್ನು ರದ್ದು ಮಾಡಬೇಕು ಅಂತ ಹೇಳ್ಬಿಟ್ಟು ಜನಪ್ರತಿನಿಧಿಗಳ ಕೋರ್ಟ್ಗೆ SIT ಮನವಿ ಮಾಡಿದೆ. ಈ ಬಗ್ಗೆ ಹಲವು ಬಾರಿ ಕೋರ್ಟ್ನಲ್ಲಿ ವಿಚಾರಣೆ ನಡೆದಿದೆ. ಈ ವೇಳೆ SIT ಕುಮಾರಸ್ವಾಮಿ ವಿರುದ್ಧ ಹಲವು ಆರೋಪಗಳನ್ನ ಮಾಡಿದೆ. ಅದರಲ್ಲಿ ಮುಖ್ಯವಾಗಿ ತನಿಖಾ ವರದಿ ಮತ್ತು ಅದರ ನೋಟ್ ಶೀಟ್ ಹೇಗೆ ಆರೋಪಿ ಕುಮಾರಸ್ವಾಮಿ ಅವರಿಗೆ ಸಿಕ್ತು, ಗೌಪ್ಯವಾಗಿದ್ದಂತಹ ತನಿಖಾ ವರದಿ ಆರೋಪಿಗೆ ಸಿಕ್ಕಿದ್ದಾದ್ರೂ ಹೆಂಗೆ, ಅದು ಲೀಕ್ ಆಗಿದ್ದು ಹೆಂಗೆ ಅಂತ ವಾದ ಮಾಡ್ತಿದೆ. ಯಾಕಂದರೆ ಪ್ರಕರಣದ ತನಿಖಾ ವರದಿಯನ್ನು SIT ಕೇವಲ ರಾಜ್ಯಪಾಲರಿಗೆ ಮಾತ್ರ ನೀಡಿತ್ತು. ಆದರೆ ಅದೇ ತನಿಖಾ ವರದಿಯನ್ನು ಆರೋಪಿ ಕುಮಾರಸ್ವಾಮಿ ಅವರು ಮಾಧ್ಯಮಗಳ ಮುಂದೆ ಶೋ ಅಪ್ ಮಾಡಿದ್ದಾರೆ. ಇದರ ಬಗ್ಗೆ ಕುಮಾರಸ್ವಾಮಿ ಸ್ಪಷ್ಟೀಕರಣ ಕೊಡಬೇಕು, ಅಲ್ಲದೆ ನೋಟ್ ಶೀಟ್ ಎಲ್ಲಿಂದ ಆರೋಪಿ ಕೈ ಸೇರಿದೆ ಅನ್ನೋದ್ರ ಬಗ್ಗೆ SIT ಪರ ವಕೀಲರು ವಾದ ಮಾಡಿದ್ದಾರೆ. ಇದಕ್ಕೆ ಕುಮಾರಸ್ವಾಮಿ ಪರ ವಕೀಲರು ಸೂಕ್ತವಾದ ಉತ್ತರವನ್ನು ಕೊಟ್ಟಿಲ್ಲ. ಹಂಗಿದ್ರೆ SIT ಗೌಪ್ಯವಾಗಿ ಮಾಡಿದ್ದಂತಹ ತನಿಖಾ ವರದಿ ಬಹಿರಂಗ ಆಗಿದ್ದಾದರೂ ಹೇಗೆ ಅಂತ SIT ಪ್ರಶ್ನೆ ಮಾಡ್ತಾ ಇದೆ. ಅಲ್ಲದೆ ಆರೋಪಿ ತನ್ನ ಪ್ರಭಾವ ಬಳಸಿ ಗೌಪ್ಯವಾದ ತನಿಖಾ ವರದಿಯನ್ನು ಪಡೆದುಕೊಂಡಿರೋ ಆರೋಪ ಕೂಡ ಮಾಡ್ತಾ ಇದೆ. ಈ ಬಗ್ಗೆ ಕೋರ್ಟ್ನಲ್ಲಿ SIT ಅಧಿಕಾರಿಗಳು ಉಲ್ಲೇಖ ಮಾಡಿ ಅರ್ಜಿ ವಿಚಾರಣೆ ನಡೆಸಿರುವಂತಹ ನ್ಯಾಯಾಲಯ ಕುಮಾರಸ್ವಾಮಿ ಜಾಮೀನು ರದ್ದತಿ ಆದೇಶನ ಕಾಯ್ದಿರಿಸಿದೆ. ಇಂದು ಮತ್ತೆ ಕೋರ್ಟ್ನಲ್ಲಿ ಇದರ ವಿಚಾರಣೆ ನಡೆಯಲಿದ್ದು ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರ ಜಾಮೀನು ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ.
ಒಂದು ವೇಳೆ ಕೋರ್ಟು SIT ವಾದವನ್ನು ಪುರಸ್ಕರಿಸಿ ಜಾಮೀನು ರದ್ದು ಮಾಡಿದ್ರೆ ಕುಮಾರಸ್ವಾಮಿ ಅವರಿಗೆ ಕಾನೂನು ಕುಣಿಕೆ ಮತ್ತಷ್ಟು ಬಿಗಿಯಾಗೋದ್ರಲ್ಲಿ ಡೌಟೇ ಇಲ್ಲ. ನಮಸ್ಕಾರ.